ಸೊ ಇವಾಗ ನಿಮ್ದು ಥರ್ಡ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಆಗತ್ತೆ, ಆಗ ರಿಸಲ್ಟ್ ಬರುತ್ತೆ. ಸೊ ಆಗ ಹೇಗಿತ್ತು ರಿಯಾಕ್ಷನ್, ಅಪ್ಪ ಅಮ್ಮಂದ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಅಥವಾ ನಿಮ್ಮ ಊರಿನ ಜನ ಆಗಿರ್ಬೋದು? ಸೊ ಎಷ್ಟು ಖುಷಿ ಇತ್ತು ಅಂಡ್ ಆ ಮೂಮೆಂಟ್ ಬಗ್ಗೆ ನಂಗೆ ಹೇಳಿ ಮ್ಯಾಮ್. ನಾನು ನಿಜ ಹೇಳ್ತೀನಿ, ನಾನು ಈ ಮೂಮೆಂಟ್ ಅಲ್ಲಿ ಹೆಂಗಿದ್ದೀನೋ ಇಷ್ಟೇ ಸ್ಮೈಲ್ ಅವಾಗ ನಂದು. ಹೌದಾ? ನನ್ಗೆ ಮೋರ್ ದೆನ್ ಖುಷಿ ಅನ್ನೋದಕ್ಕೆ ನಾನು ರಿಲೀಫ್ ಅನಿಸ್ತು. ತುಂಬಾ 3 years ಇಂದ ಒಂದೇ ಗೋಲ್ ಕಡೆ ಹೋಗ್ತಾ ಇದ್ದೀನಿ. ಸೊ ನಿಮ್ಗೆ ಖುಷಿ ಅಥವಾ ದುಃಖ ಅನ್ನೋದಕ್ಕಿಂತ ಸಾಕು ಅನ್ಸುತ್ತೆ ಸ್ವಲ್ಪ. ಓಕೆ ಆಯ್ತಪ್ಪ, ನಾನು ಆಯ್ತು, ನಂದೇನೋ ಸೆಟ್ ಆಯ್ತು ಅಂತ ರಿಲೀಫ್ ಅನ್ಸುತ್ತೆ. ಸೊ ದಟ್ ವಾಸ್ ಮೈ ಫೀಲಿಂಗ್. ನಾನು ಎಕ್ಸಾಜರೇಟ್ ಮಾಡಲ್ಲ, ಬಟ್ ದಟ್ ವಾಸ್ ಮೈ ಎಕ್ಸಾಕ್ಟ್ ಫೀಲಿಂಗ್. ಬಟ್ ಅಪ್ಪ ಅಮ್ಮದು ಅವರು ರಿಸಲ್ಟ್ ನೋಡಿದ ತಕ್ಷಣ ಇಬ್ರು ಹತ್ಕೊಂಡ್ಬಿಟ್ರಲ್ಲ. ನಮ್ಮ ಅಪ್ಪ ನಾನು ಹತ್ತಿರೋದು ನೋಡೇ ಇಲ್ಲ, ಅವ್ರ ಅಪ್ಪನೂ ಹತ್ಕೊಂಡ್ಬಿಟ್ರು. ಸೊ ಅದನ್ನ ನೋಡಾಗ ಒಂದ್ ಸ್ವಲ್ಪ ಏನೋ ಮಾಡಿದೀವಪ್ಪ ನಾವು ಅಂತ ಅವಾಗ ಅನ್ಸ್ತು. ಹಂಗೆ ಹೇಳ್ದಾಗ ತುಂಬಾ ಲೈಕ್ ನಮ್ಮೂರವ್ರು ಎಲ್ಲ ತುಂಬಾ ಅವರು ಇಂಟರ್ವ್ಯೂ ಸ್ಟೇಜ್ ಹೋದಾಗಿಂದ ಆಕ್ಚುಲಿ ನಮ್ದು ಏನಾಗಿದೆ ಅಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಗೊತ್ತಿಲ್ಲ UPSC ಹೆಂಗಿದೆ ಏನು ಅಂತ. ಇಂಟರ್ವ್ಯೂ ಲಿಸ್ಟ್ ಬಂದಿತ್ತು ನಂದು, ಅದ್ರಲ್ಲಿ 122 ಇತ್ತು. ಎಲ್ಲರೂ 122 ರ್ಯಾಂಕ್ ಅನ್ಕೊಂಡ್ಬಿಟ್ಟಿದ್ದಾರೆ, ನನ್ ಫೈನಲ್ ರ್ಯಾಂಕ್ ಅನ್ಕೊಂಡಿದ್ರು. ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಇದು ಜಸ್ಟ್ ಇಂಟರ್ವ್ಯೂ, ಇದು ನೆಕ್ಸ್ಟ್ ಇಂಟರ್ವ್ಯೂ ಮಾರ್ಕ್ಸ್ ಕೌಂಟ್ ಆಗುತ್ತೆ. ಅವರೆಲ್ಲ ಏನ್ ಅನ್ಕೊಂಡಿದ್ದಾರೆ, ಜಾಬ್ ಆದ್ಮೇಲೆ ಇಂಟರ್ವ್ಯೂ ಅಂತ ಅನ್ಕೊಂಡಿದ್ದಾರೆ. ಯೂಶಲಿ ಅದೇ ಇರುತ್ತಲ್ಲ ಪ್ರೋಸೆಸ್, ಜಾಬ್ ಆದ್ಮೇಲೆ ಇಂಟರ್ವ್ಯೂ ಅಂತ ಅನ್ಕೊಂಡಿದ್ದಾರೆ. ಇಲ್ಲ ಜಾಬ್ ಸೆಲೆಕ್ಟ್ ಆಗಿಲ್ಲ, ಇನ್ನ ಇಂಟರ್ವ್ಯೂ ಇದೆ, ಸ್ಟೇಜ್ ಇದೆ ಇನ್ನೊಂದು ಅಂತೆಲ್ಲ ಹೇಳಿ ಅವ್ರು ಅವಾಗಿಂದಾನೇ ಎಲ್ಲ ನಮ್ಮ ಊರಲ್ಲೆಲ್ಲ ಕಾಲ್ ಮಾಡಿ ಅಪ್ಪ ಅಮ್ಮಗೆ ಕೇಳ್ತಾ ಇದ್ರು, ಯಾವಾಗ ಆಗುತ್ತೆ ಏನು ಅಂತ. ಸೊ ಫಸ್ಟ್ ಟೈಮ್ ಬಂದಾಗ ಎಲ್ಲರೂ UPSC ವೆಬ್ಸೈಟ್ ತಂದು ಎಲ್ಲರೂ ನೋಡಿದ್ದಾರೆ. ನಮ್ಮ ಊರಲ್ಲಿ ತುಂಬಾ ಜನ ನೋಡಿದ್ದಾರೆ, ಅವ್ರಿಗೇನು ಗೊತ್ತಿಲ್ಲ ಅಂದ್ರೆ ನೋಡಿದ್ದಾರೆ. ಸೊ ಇದೆಲ್ಲ ನೋಡಿದಾಗ ಏನೋ ಮಾಡಿದೀವಿ ನಾವು ಅಂತ ಅದೊಂಥರ ಫೀಲಿಂಗ್. ಎಸ್ಪೆಷಲಿ ನಮ್ಮ ಊರವ್ರ ಕಡೆಯಿಂದ ಸಿಕ್ಕಿರೋ ಪ್ರೀತಿ ಎಲ್ಲ ಅದೊಂಥರ ಮರೆಯಕ್ ಆಗಲ್ಲ. ಓಕೆ, ಸೊ ಅವರೆಲ್ಲ ಫುಲ್ ಖುಷಿ, ತುಂಬಾ ಖುಷಿ. ಅಮ್ಮ ಸಪೋರ್ಟ್ ಜಾಸ್ತಿನಾ, ಅಪ್ಪ ಸಪೋರ್ಟ್ ಜಾಸ್ತಿನಾ? ಎಲ್ಲರೂ ಒಂದೊಂದು ತರ ಸಪೋರ್ಟ್ ಮಾಡಿದ್ದಾರೆ. ಅಮ್ಮ ಯಾವಾಗ ನಾನು ಅಮ್ಮ ಹತ್ರ ಕಾನ್ಸ್ಟೆಂಟ್ ಆಗಿ ಮಾತಾಡ್ತಿದ್ದೆ. ಏನೇ ನನ್ಗೆ ಯಾವಾಗ ಏನೋ ಸ್ವಲ್ಪ ಟೆನ್ಷನ್ ಅನ್ಸಿದ್ರು, ಬೇಜಾರಾದ್ರೂ ಅಮ್ಮ ಹತ್ರ ಮಾತಾಡ್ತಿದ್ದೆ. ಶಿ ವಾಸ್ ಮೈ ಕಾನ್ಸ್ಟೆಂಟ್ ಸಪೋರ್ಟ್. ಅಪ್ಪ ಫೈನಾನ್ಷಿಯಲ್ ಸಪೋರ್ಟ್. ಅವರು ನಾನು ದುಡಿತಿದ್ದೆ, ನಾನು ಡಾಕ್ಟರ್ ವರ್ಕ್ ಮಾಡ್ತಿದ್ದೆ. ಬಟ್ ಅಪ್ಪ ನನ್ಗೆ ಚಿಕ್ಕ ವಯಸ್ಸಿಂದ ಏನ್ ಹೇಳಿದ್ರು, ನನ್ಗೆ ಯಾವ್ದೇ ಆಸ್ತಿ ಇಲ್ಲ, ಸೊ ನನ್ಗೆ ನನ್ ಕಡೆಯಿಂದ ನಿನ್ಗೆ ಏನು ಸಿಗೋದಿಲ್ಲ ಮುಂದೆ, ಬಟ್ ನನ್ ಕಡೆಯಿಂದ ನಿನ್ಗೆ ಏನ್ ಸಿಗುತ್ತೆ ಅಂದ್ರೆ ನಿನ್ಗೆ ಎಷ್ಟೇ ಓದಿದ್ರೆ ನಾನು ಓದ್ತೀನಿ ಅಂತ ಅವ್ರು ಪ್ರಾಮಿಸ್ ಮಾಡಿದ್ರು ಚಿಕ್ಕ ವಯಸ್ಸಿಂದಾನೆ. ಅವ್ರು ತುಂಬಾ ಸರಿ ಹೇಳಿದಾರೆ. ಅದನ್ನ ಅವರು ಲಾಸ್ಟ್ ವರ್ಗು, ಇವನ್ ನನ್ನ ಹತ್ರ ದುಡ್ಡಿದೆ ಅಂದ್ರೂ ಅವ್ರು ಇಲ್ಲ, ಇದು ನೀನ್ ಅದನ್ನ ಇಟ್ಕೋ, ಏನಕ್ಕ ಖರ್ಚು ಮಾಡ್ಕೋ, ಇದಕ್ಕೆ ನಾನು ಓದಿಸ್ತೀನಿ ಅಂತ ಹೇಳಿದೀನಿ, ನಾನೇ ಓದ್ತೀನಿ ಅಂತ. ಇವನ್ ಫಾರ್ ಇಂಟರ್ವ್ಯೂ ಹೋದಾಗು ಫ್ಲೈಟ್ ಟಿಕೆಟ್ಗೂ ಅವರೆಲ್ಲ ದುಡ್ಡು ಹಾಕಿ, ನನ್ನ ಹತ್ರ ದುಡ್ಡಿದ್ರು ಅವರೇ ಹಾಕಿ ಇದ್ ಮಾಡ್ತಾ ಇದ್ರು. ಸೊ ತುಂಬಾ ಸಪೋರ್ಟ್ ಮಾಡಿದ್ರು. ಅದ್ರ ಜೊತೆಗೆ ನನ್ನ ತಂಗಿ, ನಾನು ನನ್ನ ತಂಗಿ ಬ್ಯಾಂಗ್ಳೂರಲ್ಲಿ ಒಂದು ಚಿಕ್ಕ ಮನೆ ಮಾಡ್ಕೊಂಡಿದ್ವಿ. ಅವಳು ವರ್ಕ್ ಮಾಡ್ತಾ ಇದ್ದಾಳೆ ಈಗ ITC ಅಲ್ಲಿ. ಶಿ ಕಂಪ್ಲೀಟೆಡ್ MSc. ಅವರು ಈಗ ITC ಅಲ್ಲಿ ವರ್ಕ್ ಮಾಡ್ತಾರೆ. ಸೊ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಲೈಕ್ ಮನೇಲಿ ನಾನು ಏನೇ ನಂದು ಒಂದ್ಸರಿ ಎಕ್ಸಾಮ್ ಬರೆದ್ಮೇಲೆ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಫುಲ್ ಬೇಜಾರಾಗ್ತದೆ. ನಾನು ಐ ಆಮ್ ವೆರಿ ಎಮೋಷನಲ್ ಪರ್ಸನ್ ಆ ತರ. ಸೊ ಅವ್ರ ಹತ್ರ ಬಂದು ನನ್ನ ತಂಗಿ ಹತ್ರ ಬಂದು ಹೇಳ್ತಿದ್ದೆ, ಈ ತರ ಆಗಿದೆ. ಅವಳು ಇಲ್ಲ ಆಗುತ್ತೆ 100%. ಅವಳು ನಮ್ಮ ಮನೆಯವ್ರಿಗೂ ಅವಳೇ ಸಮಾಧಾನ ಮಾಡ್ತಿದ್ರು, 100% ಆಗುತ್ತೆ, ನೀವು ಅವ್ನ್ ಜಾಸ್ತಿ ತಲೆ ಕೆಡಿಸ್ಬೇಡಿ, ಅವ್ನು ಆರಾಮಾಗಿ ಮಾಡ್ತಾನೆ ಅಂತ. ಸೊ ನಮ್ ತಂಗಿ ಸಪೋರ್ಟ್ ತುಂಬಾ ಜಾಸ್ತಿ ಇದೆ. ಸೊ ಎಲ್ಲ ಆ 3 ಜನರು ನಿಮಗೆ ತುಂಬಾ ಸಪೋರ್ಟ್ ಮಾಡಿದಕ್ಕೆ. ಸೊ ಈಗ ನೆಕ್ಸ್ಟ್ ನಿಮ್ಮ ಮುಂದಿನ ದಾರಿ ಯಾವುದು? IAS, IPS, IFC ಯಾವ್ದೇ? ಸೊ ನಿಮ್ಮ ಮುಂದಿನ ದಾರಿ? ನನ್ಗೆ IFS ಅಲ್ಲಿ ಇಂಟ್ರೆಸ್ಟ್ ಇಲ್ಲ, ಸೊ ನಾನು ಅದಕ್ಕೆ ಆಪ್ಟೇ ಮಾಡಿಲ್ಲ. IFS ಆಪ್ಟ್ ಮಾಡಿದ್ರೆ ನಂಗೆ ಈ ಸರಿ ಸಿಕ್ತಿತ್ತು. ನನ್ಗೆ IFS ಅಲ್ಲಿ ಇಂಟ್ರೆಸ್ಟ್ ಇಲ್ಲ. ನಾನು ನಮ್ಮ ದೇಶದಲ್ಲೇ ಇಂಡಿಯಾದಲ್ಲೇ ಇಟ್ಕೊಂಡು ಏನೋ ಮಾಡ್ಬೇಕಂತ. ಸೊ ನನ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ IAS IPS ತುಂಬಾ ಎರಡೂ ಈಕ್ವಲ್ ಆಗಿ ಇಂಟ್ರೆಸ್ಟ್ ಇದೆ. ಬಟ್ ನಾನು ಇನ್ನೊಂದ್ಸರಿ ಬರಿಬೇಕು ಅನ್ಕೊಂಡಿದೀನಿ. ಯಾಕಂದ್ರೆ ಈಗ ನನ್ಗೆ IPS ಸಿಗುತ್ತೆ, ಬಟ್ IAS ಅಲ್ಲಿ ಡೈವರ್ಸ್ ಫೀಲ್ಡ್ ನೀವು ವರ್ಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಡಾಕ್ಟರ್ ಆಗಿ ಎಲ್ಲರಿಗೂ ಒಂದೊಂದು ಆಸೆ ಇರುತ್ತೆ, ಹೆಲ್ತ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ಬೇಕಂತ. ಎವ್ರಿ ಡಾಕ್ಟರ್ IAS ಆದ್ರೆ ಹೆಲ್ತ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ಬೇಕಂತ. ಸೊ ಆ ಆಪರ್ಚುನಿಟಿ IAS ಅಲ್ಲಿ ಸಿಗುತ್ತೆ. ಬಟ್ IPS ಇಸ್ ಆಲ್ಸೋ ವೆರಿ ಗುಡ್. ಸೊ ನಾನು ಅದಕ್ಕೆ ಇನ್ನೊಂದು ಅಟೆಂಪ್ಟ್ ಇದೆ, ಲಾಸ್ಟ್ ಅಟೆಂಪ್ಟ್. ಸೊ ಐ ವಿಲ್ ಗಿವ್ ಒನ್ ಮೋರ್ ಅಟೆಂಪ್ಟ್ ಟು ಇಂಪ್ರೂವ್ ಮೈ ರ್ಯಾಂಕ್. ಅದ್ರಲ್ಲಿ IAS ಸಿಕ್ತಂದ್ರೆ ಖುಷಿ, ಇಲ್ಲ ಅಂದ್ರೆ IPS ಅಲ್ಲೂ ಖುಷಿ. ಯಾಕಂದ್ರೆ ನಮ್ಮ ಅಪ್ಪನೂ ಪೊಲೀಸ್ ಆಗಿದ್ರು. ಸೊ ಇದಂದ್ರೆ ಅಪ್ಪು ಮೂವಿ ನೋಡಿದ್ರೆ ನೀವು? ಹೌದು, ಅಪ್ಪು ಮೂವಿ ಒಂಥರ ಲೈವ್ ಬಂದಂಗ ಅದು ರಿಯಲ್ ಸ್ಟೋರಿ ಅಂತ ಅನ್ಸುತ್ತೆ. ಅಲ್ಲೂ ಕೂಡ ಅಪ್ಪ IAS ಆಗಿರ್ತಾರೆ, ಅಪ್ಪ ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿರ್ತಾರೆ, ಮಗ IPS ಆಗ್ತಾನೆ. ಸೊ ನಾನು ಚಿಕ್ಕ ವಯಸ್ಸಿಂದ ನಂಗೆ ಪುನೀತ್ ರಾಜ್ಕುಮಾರ್ ತುಂಬಾ ಇಷ್ಟ. ಸೊ ಅವಾಗ ನೋಡುವಾಗ ನಾನು ಅನ್ಕೊಂತಿದ್ದೆ ಈ ತರ ಆದ್ರೆ ಹೆಂಗಿರುತ್ತೆ ಅಂತ. ಬಟ್ ಯಾವತ್ತು ನಾನು ಐ ನೆವರ್ ಬಿಲೀವ್ಡ್ ಈ ತರ ಆಗ್ಬೋದು ಅಂತ. ಬಟ್ ಈಗ ಆಗಿದೆ. ಮೇ ಬಿ ಮ್ಯಾನಿಫೆಸ್ಟೇಷನ್ ಅದು ವರ್ಕ್ ಆಗಿದೆ ಅನ್ಸುತ್ತೆ. ಅವಾಗ ಅನ್ಕೊಂತಾ ಇದ್ದೆ. ಎಕ್ಸಾಕ್ಟ್ಲಿ ನಾನು ಮ್ಯಾನಿಫೆಸ್ಟೇಷನ್ ಅದೆಲ್ಲ ಬಿಲೀವ್ ಮಾಡ್ತಾ ಇಲ್ಲ. ಮೋಸ್ಟ್ಲಿ
ಮಾಡ್ಬೋದು. ಹೌದು, ಕರೆಕ್ಟ್ ನೀವು ಹೇಳ್ದಂಗೆ. ಲೈಕ್ ದಿಸ್ ಇಸ್ ನೈಸ್ ಆಕ್ಚುಲಿ. ಹೌದಲ್ಲ, ನೀವು ಅನ್ಕೊಂತಾ ಇದ್ರಿ ಬಟ್ ಅದೀಗ ರಿಯಾಲಿಟಿ ಆಗ್ಬಿಟ್ಟಿದೆ. ಹೌದು, ಓಕೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.